ಹಾಯ್ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸ್ವಾಗತ. ಫ್ಯಾಮಿಲಿ ಎಲ್ಲ ಮಾದೇಶ್ವರ ಬೆಟ್ಟ ಹೊರಟಿದ್ದೀವಿ. ಯಾವ ಥರ ಎಂಜಾಯ್ ಮಾಡ್ತೀವಿ, ಯಾವ ಥರ ಇರುತ್ತೆ ಅಂತ ಈ ವ್ಲಾಗಲ್ಲಿ ಇರುತ್ತೆ. ಸೊ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಂಗೆ ನೋಡಿ. ಇವಳು ನೋಡಿ ಟೆಡಿ ಬೇರ್ ಇದ್ದಂಗೆ ಇವಳ ಹೆಸರು ಪುಣ್ಯ ಅಂತ. ಪುಣ್ಯ ಹಾಯ್ ಹೇಳು. ಏನಿನ ಹೆಸರು? ಪುಣ್ಯಶ್ರೀ. ಜೋರ ಮಾತಾಡೋ, ತಿಂದಿಲ್ವಾ? ಇವ್ರು ನಮ್ಮ ಅಮ್ಮ, ಅವ್ರು ನಮ್ಮ ಅತ್ತೆ. ಅಲ್ಲಿ ನೋಡಿ, ಎಲ್ಲಿ ಕೂತಾರಲ್ಲಿ, ಇಲ್ಲಿ 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 ನೋಡಿ ನೋಡಿ, ಇವ್ರು ನಮ್ಮ ಅತ್ತೆ. ಸೈಲೆಂಟ್ ಅಲ್ಲ, ಫುಲ್ ವೈಲೆಂಟ್ ಲೇಡಿ. ಏನು ಗೊತ್ತೇ ಇಲ್ಲ ನಾ ಕೂತಾರ ನೋಡಿ. ಬಂದು ನಿನ್ ಕೆದಿಕ ತೊಳ್ಕಡೆನೆ ಎಲ್ಲೂ ಬಿಡ್ತೇ ಇಲ್ಲ. ಯಾವತ್ತೋ ಹಿಂಗಡೆ ಹೋಗೋದು, ಅಲ್ಲಿ ಬಾಳಪುರ್ ಬಂದು ಹೋಯ್ತು ಮರ ಹೋಗಲ್ಲ. ಹಿಂಗಡೆ ರೋಡ್ ಆಗೋಯ್ತಲ್ಲ ಈಗ ಒಳ ರೋಡ್ ಆಗೋದು ಇನ್ನೂ ಹತ್ರನೇ. ಈಗ ಒಳ ಮಾಡ್ತಾವ್ರಲ್ಲ ಆ ರೋಡ್ ಆಗೋದು ಇನ್ನೂ ಹತ್ರನೇ. ಬರೋದು ಆರಾಮಾಗಿ ಬರ್ಕೊಂಡು ಸಾಮಾನೆಲ್ಲ ಕಾಲೇ ಹೋಯ್ತಲ್ಲ ಅಂದ್ರು. ಓಕೆ ಫ್ರೆಂಡ್ಸ್, ಬಂದ್ವಿ. ಇವಾಗ ಟೆಂಪಲ್ ಹತ್ರ ಹೋಗ್ತಾ ಇದ್ವಿ ಪೂಜಾ ಐಟಮ್ ಕೊಡೋಕ್ಕೆ. ಓಕೆ ಫ್ರೆಂಡ್ಸ್, ಒಳಗಡೆ ಬಂದ್ವಿ. ರೈಟ್ ಸೈಡಿಗೆ ತಿರುಗಿದ್ರೆ ಒಂದು ತಳಿಗೆ ಮನೆ ಅಂತ ಇರುತ್ತೆ. ಒಳಗಡೆ ಬಂದಾಗ ಸ್ವಾಮಿದು ಮೂಲ ವಿಗ್ರಹಗಳಿರುತ್ತೆ. ಇಲ್ಲಿ ಕೂಡ ಪೂಜೆ ಮಾಡಿ ನಮಗೆ ಪ್ರಸಾದನ ಕೊಟ್ಟರು. ಫಸ್ಟ್ ಏಡ್ಗೆ ನಮಗೆ ಊಟನೇ ಕೊಟ್ಟರು. ಸೊ ಊಟ ತಿಂದ್ಕೊಂಡು ನಮಗೆ ಒಳಗಡೆ ಡೈರೆಕ್ಟ್ ದರ್ಶನ ಇರುತ್ತೆ. ಸೊ ದರ್ಶನ ಮಾಡೋಕ್ಕೆ ಅಂದ್ಬಿಟ್ಟು ನಾವು ಒಳಗಡೆ ಹೋದ್ವಿ. ಇಲ್ಲಿ ನಮ್ಮ ಅಣ್ಣವ್ರಿಗೆ ಪರಿಚಯ ಇದ್ದಾರೆ ಅಂದ್ಬಿಟ್ಟು ಡೈರೆಕ್ಟಾಗಿ ಬಿಟ್ಟರು. ಸೊ ಒಳಗಡೆ ಹೋಗಿ ಭಗವಂತನ ದರ್ಶನ ಆಯಿತು. ಏನನ್ನಿಸ್ತಮ್ಮ ದೇವ್ರ ದರ್ಶನ ಮಾಡಿ ನಿಮಗೆ? ಡೈರೆಕ್ಟ್ ದರ್ಶನ ಸಿಕ್ಕಿದ್ದು ತುಂಬ ಖುಷಿ ಆಯ್ತಾ? ತುಂಬ ದಿನಗಳಿಂದ ಬರ್ಬೇಕು ಅನ್ಕೊಂಡಿದ್ದೆ. ಹೆಂಗನ್ನಿಸ್ತು ನಿಮಗೆ? ಖುಷಿ ಆಯ್ತಾ? ನಮ್ಮಮ್ಮ ಫುಲ್ ಖುಷಿ ಆಗ್ಬಿಟ್ಟವ್ರೆ. ದರ್ಶನ ಮಾಡಿ ಡೈರೆಕ್ಟ್ ಒಳಗಡೆ ಡೈರೆಕ್ಟ್ ದರ್ಶನನೇ ಸಿಕ್ತು. ಆಯಿತು, ಊಟನೂ ಮುಗಿಸೋ ದರ್ಶನನೂ ಮಾಡಿದ್ವಿ. ಓಕೆ, ನಾನು ಬೆಳಗ್ಗೆ ಸಿಗ್ತೀನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಮತ್ತೆ ಪೂಜೆಗೆ ಬೆಳಗಿನ ಜಾವ 4:15 ಆಗಿದೆ. ಹೋಗ್ತಾ ಇದ್ದೀವಿ. ಓಕೆ, ಬೆಳಗ್ಗೆ ಅರ್ಲಿ ಮಾರ್ನಿಂಗು ಫ್ರೆಶಪ್ ಆಗಿ ನಾವು ದೇವಸ್ಥಾನಕ್ಕೆ ಹೋದಾಗ ಮೊದಲನೇ ಪೂಜೆನೇ ನಮಗೆ ಸಿಕ್ತು. ಸೊ ತುಂಬ ಜನ ಇದ್ದರು ಕಣ್ರಿ. ಅರ್ಲಿ ಮಾರ್ನಿಂಗು ನೋಡ್ತಾ ಇದ್ದೀರಲ್ಲ ನೀವು, 3 ದೇವಸ್ಥಾನಕ್ಕೆ ಸುತ್ತ 3 ಸುತ್ತು ಬರ್ತಾರೆ. ನಾವು ಕೂಡ 3 ರೌಂಡ್ ಪ್ರದಕ್ಷಿಣೆ ಮಾಡಿಕೊಂಡು ಸ್ವಾಮಿಯ ಹಿಂದೆಯೇ ಮೆರವಣಿಗೆ ಜೊತೆ ಬಂದ್ವಿ. ತುಂಬ ಚೆನ್ನಾಗಿತ್ತು. ದೇವ್ರನ್ನ ನೋಡ್ತಾ ಇದ್ದೀರಲ್ಲ, ಆ ಬೆಳಗಿನ ಜಾವ ಆ ಪೂಜೆ ಒಂಥರ ತುಂಬ ಪಾಸಿಟಿವ್ ಎನರ್ಜಿ. ತುಂಬ ಚೆನ್ನಾಗಿತ್ತು ಕಣ್ರಿ. ನೋಡಲಿಕ್ಕೆ 2 ಕಣ್ಣು ಸಾಲಲ್ಲ ಅಂತ ಅನ್ಬೋದು. ತುಂಬಾ ಚೆನ್ನಾಗಿತ್ತು. ತುಂಬ ವರ್ಷ ಆಗಿತ್ತು ನಾನು ಮಾದೇಶ್ವರ ಬೆಟ್ಟ ಬಂದು. ಅದರಲ್ಲೂ ಅಮ್ಮ ಅಂತೂ ಕರ್ಕೊಂಡು ಹೋಗು ಅಂತಲೇ ಹೇಳ್ತಾಯಿದ್ರು. ಮನೆಯಲ್ಲೂ ಕೂಡ ದರ್ಶನ ಮಲಕಂದು ಇಷ್ಟ ಆಯ್ತಾ? ಏನನ್ನಿಸ್ತು? ಖುಷಿನಾ? ಫುಲ್ ಖುಷಿನಾ? ನಮ್ಮ ಅಮ್ಮ ಮಾದಪ್ಪನ ದೇವಸ್ಥಾನ ನೋಡಬೇಕು. ಕೊನೆಗೂ ಫೈನಲ್ ಆಗಿ ದರ್ಶನ ಆಯಿತು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಮನ್ಸ್ಕೊಂತರ ಖುಷಿ ಅನ್ನಿಸ್ತಾ ಇದೆ.
ಅಜ್ಜಿ ಇಲ್ಲೆಲ್ಲ ಕಸ ಗುಡಿಸ್ತಾ ಇದ್ದೀರಾ? ಈ ಕಸ ತಗೊಂಡೋಗಿ ಏನು ಮಾಡೋದು? ಮನೆ ಮಡ್ಗೋದು. ಸರಿಗೆ ಗಂಟು ಹಾಕೋಬಿಟ್ಟು ಗಂಟು ಹಾಕೊಂಡೋಗಿ ಮನೆ ಮಡಗಿ ಒಳ್ಳೇದಾಗಲಿ ಅಂತ ನೀವು ಗಿತ್ನೆ ಮಾಡ್ತಿದ್ದಾರಲ್ಲ ಅದಕ್ಕೆ ಹಾಕಿ ಅದೇ ರೀತಿ ಹೋಯ್ತಿದ್ದಾರೆ ನೀವು ಒಳ್ಳೇದಾಗಿ. ಹೌದಾ? ನಾನು ಕೂಡ ಸ್ವಲ್ಪ ಹೊತ್ತು ಕಸ ಗುಡಿಸ್ದೆ. ಎಲ್ಲ ಕೂಡ ಲೇಡೀಸ್ಗಳು ಗುಡಿಸ್ತಾರೆ ನೋಡಿ ಈ ಥರ. ನಿಮ್ಮ ಹೆಸರು ಅಜ್ಜಿ? ಪುಡ್ಸಿದಮ್ಮ ಅಂತನಾ? ನೀವು ಇದೇ ಊರವರಾ? ನಮ್ಮ ಟಿ ನರಸೀಪುರನಾ? ನಾವಲ್ಲೇ ತಲಕಾಡು. ನಮಗೂ ಗೊತ್ತು ತಲಕಾಡು. ಹೌದಾ? ಸರಿ ಅಜ್ಜಿ, ಆಯ್ತು ಅಜ್ಜಿ. ಒಳ್ಳೇದಾಗಲಿ. ಹಾಂ ಅಜ್ಜಿ. ಓಕೆ, ಅದಾದಮೇಲೆ ಪೂಜೆ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಅಲ್ಲೇ ಹೊರಗಡೆನೇ ಹೊರಂಡದಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಫೋಟೋ ಅಂದ್ಬಿಟ್ಟು ಎಲ್ಲ ತೆಗೆದುಕೋತಿದ್ವಿ. ರೀಲ್ಸ್ ಮಾಡೋಣ ಅಂತ ನೋಡಿದೆ, ಟೈಮ್ ಸಾಕಾಗಲಿಲ್ಲ. ಅದಾದ ನಂತರ ನಮಗೆ ಒಳಗಡೆ ಕೂಡ ಬೆಳಗ್ಗೆ ತಿಂಡಿ ಮತ್ತು ಪ್ರಸಾದ ಎಲ್ಲ ಕೊಟ್ಟರು. ನೋಡ್ತಾ ಇರ್ಬೋದು, ಪಾಯಸ, ರಸಾಯನ ಮತ್ತು ಮೊಸರನ್ನ, ಕಾಳು ಮತ್ತು ಅನ್ನ ಸಾಂಬಾರು ಎಲ್ಲ ನಮಗೆ ಬೆಳಗ್ಗೆ ತಿಂಡಿ ಬೇಗನೆ ಸಿಕ್ತು. 8 ಗಂಟೆಗೆ ನಾವು ತಿಂಡಿ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು ಪ್ರಸಾದ. ಇದು ತಿನ್ಕೊಂಡು ನಾವು ಹೊರಗಡೆ ಬಂದ್ವಿ. ಸೋಮವಾರ ಆಗಿರೋದ್ರಿಂದ ತುಂಬ ದೇವ್ರದ್ದು ಉತ್ಸವಗಳೆಲ್ಲ ನಡೀತಾ ಇತ್ತು. ಚಿಕ್ಕ ಚಿಕ್ಕ ತೇರುಗಳನ್ನು ಕೂಡ ದೇವಸ್ಥಾನ ಸುತ್ತ ರೌಂಡ್ ಮಾಡ್ತಾಯಿದ್ರು. ಅಲ್ಲಿ ತುಂಬ ಎಂಜಾಯ್ ಮಾಡ್ತಾಯಿದ್ರು ಜನಗಳು, ಡ್ಯಾನ್ಸ್ ಮಾಡೋರು. ಅಲ್ಲಿ ಲೇಡೀಸ್ ಮತ್ತು ಬಾಯ್ಸ್ ಅಂತ ಭೇದ ಭಾವ ಇಲ್ಲದೆ ಎಲ್ಲರೂ ಅವರವರ ಭಕ್ತಿಲಿ ಮುಳುಗೋಗಿ ತುಂಬ ಖುಷಿಯಾಗಿ ಡ್ಯಾನ್ಸ್ನ ಮಾಡ್ತಾಯಿದ್ರು. ನೋಡ್ಬೋದು ನೀವು ವಿಡಿಯೋದಲ್ಲಿ. ನಮ್ಮ ಸಿಸ್ಟರ್ ಮಗನೂ ಕೂಡ ನೋಡಿ ಅಲ್ಲಿ ಯಾವ ರೀತಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಫುಲ್ ಖುಷಿ, ಅವನಿಗೆ ಖುಷಿ ತಡ್ಕೊಳಕ್ಕಾಗ್ತಾಯಿಲ್ಲ. ಮಕ್ಳುಗಳು, ದೊಡ್ಡವರು, ಚಿಕ್ಕವರು ಎಲ್ಲರೂ ಸೇರಿ ಒಳ್ಳೆ ಡ್ಯಾನ್ಸ್ನ ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡ್ಕೊಂಡು ಸೈಡಲ್ಲಿ ನಿಂತಿದ್ವಿ. ಅದಾದಮೇಲೆ ಓಕೆ, ಫೈನಲ್ ಆಗಿ ನಾನು ಆನೆನ ನೋಡಿದೆ. ಆನೆಗೊಂದು ನಮಸ್ಕಾರ ಮಾಡಿಕೊಂಡು ವಿಡಿಯೋನ ಅಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.